ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ನಾನು ಪುಷ್ಪಲತಾ. ಇವತ್ತಿನ ತರಗತಿಯಲ್ಲಿ ನಾವು ಎಚ್ ಆರ್ ರಾಮಕೃಷ್ಣರಾವ್ ಅವರ ಬದುಕನ್ನು ಪ್ರೀತಿಸಿದ ಸಂತ ಅನ್ನುವ ಒಂದು ವ್ಯಕ್ತಿ ಚಿತ್ರಣವುಳ್ಳಂಥ ಒಂದು ಲೇಖನವನ್ನು ನೋಡಬೇಕಾಗಿದೆ. ಒಬ್ಬ ವಿಶೇಷ ಸಾಧಕ, ಒಬ್ಬ ವಿಶೇಷ ಸಾಮಾಜಿಕ ಕಾರ್ಯಕರ್ತ, ಸಮಾಜ ಸೇವೆಯನ್ನು ಗೈದಂಥ, ದೇಶ ಸೇವೆಯನ್ನು ಗೈದಂಥ ಒಬ್ಬ ಅಪರೂಪದ ವ್ಯಕ್ತಿಯ ಚಿತ್ರಣವನ್ನು ಇಲ್ಲಿ ಲೇಖಕರು ಮಾಡ್ತಾ ಹೋಗ್ತಾರೆ. ಬಹುಶಃ ಅಂತಹ ಒಬ್ಬ ಅಪರೂಪದ ವ್ಯಕ್ತಿತ್ವವನ್ನು ಚಿತ್ರಿಸುವಂತಹ ಲೇಖನಗಳನ್ನು ವ್ಯಕ್ತಿ ಚಿತ್ರಣ ಲೇಖನ ಅಂತ ನಾವು ಕರೆಯುವುದಿದೆ. ಪ್ರಸ್ತುತ ಈ ಲೇಖನದಲ್ಲಿ ಲೇಖಕರು ಲೇಖನದ ತಲೆಬರಹ ಬದುಕನ್ನು ಪ್ರೀತಿಸಿದ ಸಂತ ಅಂತ ಕರೀತಾರೆ. ಏನು? ಬದುಕನ್ನು ಪ್ರೀತಿಸಿದ ಸಂತ. ಸಂತರು ಅಂತ ಯಾರನ್ನು ಕರೆಯುವಂಥದ್ದಿದೆ ಸಾಮಾನ್ಯವಾಗಿ? ಬಹುಶಃ ಸ್ವಾಮಿ ವಿವೇಕಾನಂದರು ಒಂದು ರೀತಿಯಲ್ಲಿ ಸಂತರಾಗಿ ಬಾಳಿ ಬದುಕಿದವರು. ರಾಮಕೃಷ್ಣ ಪರಮಹಂಸ ಸಂತರು. ಅಂದರೆ ಇವರೆಲ್ಲರೂ ಕೂಡ ಬಹುಶಃ ಇವರ ಚಿತ್ರಣಗಳನ್ನು, ಬದುಕಿನ ಜೀವನ ಚಿತ್ರವನ್ನು ನಾವು ಬಹುಶಃ ಅಭ್ಯಾಸ ಮಾಡ್ತಾ ಹೋದರೆ ನಮಗೆ ಅರ್ಥವಾಗುವಂಥದ್ದು, ಇವರು ಸಂಪೂರ್ಣವಾಗಿ ತಮ್ಮ ಇಡೀ ಬದುಕನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ತಮ್ಮ ವೈಯಕ್ತಿಕ ಸುಖ ಸಂತೋಷಗಳನ್ನು ಲೆಕ್ಕಿಸದೆ ಅವುಗಳೆಲ್ಲವನ್ನು ಅಕ್ಷರಶಃ ತ್ಯಾಗ ಮಾಡಿ ಸಮಾಜಕ್ಕಾಗಿಯೇ, ದೇಶಕ್ಕಾಗಿ ದುಡಿದಂತಹ ಚೈತನ್ಯ ಇವರುಗಳದ್ದು. ಹಾಗಾಗಿ ಇವರನ್ನೆಲ್ಲ ಬಹುಶಃ ಸಂತರ ಸಾಲಿಗೆ ನಾವು ಸೇರಿಸುವಂಥದ್ದಿದೆ. ಹಾಗಿದ್ರೆ ಸಂತರು ಎಂದರೆ ಯಾರು? ಸಾಧು ಸನ್ಯಾಸಿಗಳು ಅಥವಾ ಸಂತರುಗಳು, ಮಹಾನ್ ದಾರ್ಶನಿಕರು, ಮಹಾನ್ ಸಾಧಕರು, ಇವರುಗಳೆಲ್ಲ ತಮ್ಮ ವೈಯಕ್ತಿಕ ಬದುಕಿನ ಯಾವುದೇ ಸುಖಗಳನ್ನು ಲೆಕ್ಕಿಸದೆ, ನಾನು ಆಗಲೇ ತಿಳಿಸಿದಂತೆ ಸಮಾಜಕ್ಕಾಗಿ ಅಕ್ಷರಶಃ ತಮ್ಮನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ತಾರೆ. ನಾವು ಹೇಳ್ತೇವಲ್ಲ ಕಬೀರನ ದೋಹೆಯಲ್ಲಿ, ವೃಕ್ಷಕ್ಕಲ್ಲ ವೃಕ್ಷದ ಫಲವೋ, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಕಬೀರ, ಅದು ಲೋಕದ ಹಿತಕ್ಕೆ ಅಂತ. ಅಂದರೆ ಸಂತರ ಬದುಕಿನ ಧ್ಯೇಯ ಧೋರಣೆ ಇಷ್ಟೇ. ಒಂದು ವೃಕ್ಷ ಫಲವನ್ನು ಬಿಟ್ಟಾಗ ಆ ಫಲವನ್ನು ವೃಕ್ಷ ತಾನೇ ತಿನ್ನುವುದಿಲ್ಲ, ತಾನೇ ಸ್ವೀಕರಿಸುವುದಿಲ್ಲ. ಚೆನ್ನಾಗಿ ಬಿಟ್ಟಿರುವಂತಹ, ಚೆನ್ನಾಗಿ ಹಣ್ಣಾಗಿರುವಂತಹ ತನ್ನ ಮರದಲ್ಲಿ ಬಿಟ್ಟಿರುವಂತಹ ಹಣ್ಣುಗಳನ್ನು ಅದು ಹಸಿದಿರುವವರಿಗೆ ನೀಡುತ್ತದೆ. ಅಥವಾ ಯಾರು ತನ್ನ ಹಣ್ಣುಗಳನ್ನು ಬಯಸಿ ಬರ್ತಾರೋ ಅವರಿಗೆ ಆ ಹಣ್ಣುಗಳನ್ನು ನೀಡುತ್ತದೆ. ತಾನು ಸ್ವಾರ್ಥಿಯ ಹಾಗೆ ತಾನೇ ಸೇವಿಸುವುದಿಲ್ಲ. ಹಾಗೆಯೇ ನದಿಯ ನೀರು ಕೂಡ ಜೀವಸೆಲೆ, ಜೀವ ಜಲವಾಗಿರುವಂತಹ ನೀರು, ನದಿಯಲ್ಲಿ ಹರಿತಾ ಇರುವಂತಹ ನೀರು, ಅದು ದಾಹ ಆಯಿತು ಅಂತ ತಾನೇ ಕುಡಿದು ಖಾಲಿ ಮಾಡುವುದಿಲ್ಲ. ಏನು ಮಾಡ್ತದೆ? ಮನುಕುಲಕ್ಕಾಗಿ ಅಥವಾ ಜೀವ ಸಂಕುಲಕ್ಕಾಗಿ ಒದಗುತ್ತದೆ. ಅಂದರೆ ಇನ್ನೊಬ್ಬನಿಗಾಗಿ ಅವರೆಲ್ಲ ಬದುಕ್ತಾ ಇದ್ದಾರೆ. ವೃಕ್ಷದಲ್ಲಿ ಬಿಟ್ಟಿರುವಂಥ ಹಣ್ಣುಗಳಾಗಿದ್ದಿರಬಹುದು, ಅಥವಾ ಹರಿತಾ ಇರುವಂತಹ ನೀರಾಗಿದ್ದಿರಬಹುದು. ಅದೇ ಥರದಲ್ಲಿ ಸಂತನ ಬದುಕು ಕೂಡ ಅದು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ. ತಮಗೆ ತನ್ನದು, ಇದು ನಾನು ಮಾಡಿದ್ದು, ಇದು ನನಗಾಗಿ, ನನ್ನ ಸ್ವಾರ್ಥ ಅಲ್ಲೆಲ್ಲೂ ಕೂಡ ಕಾಣಿಸಿಕೊಳ್ಳುವುದಿಲ್ಲ. ಸಂಪೂರ್ಣವಾಗಿ ಸಮಾಜಕ್ಕಾಗಿ ತಾನು ಏನು ಮಾಡಿದರೂ, ಒಂದಷ್ಟು ಹೆಸರನ್ನು ಗಳಿಸಿದರೂ, ಒಂದಷ್ಟು ಸಾಧನೆಗಳನ್ನು, ಒಂದಷ್ಟು ಸಿದ್ಧಿಗಳನ್ನು, ಒಂದಷ್ಟು ಸೇವಾ ಕೈಂಕರ್ಯಗಳನ್ನು ಮಾಡಿದರೂ ಅದೆಲ್ಲವುಗಳು ಕೂಡ ಸ್ವಂತದ ಲಾಭಕ್ಕಾಗಿ ಇರಿಸಿಕೊಳ್ಳದೆ ಅದನ್ನು ಲೋಕದ ಹಿತಕ್ಕಾಗಿ ಬಳಸಿಕೊಳ್ಳುವುದಿದೆಯಲ್ಲ, ಇಂಥವರನ್ನು
ಈ ರೀತಿಯಾಗಿ ಬದುಕಿದವರನ್ನು ಸಂತರುಗಳು, ಮಹಾತ್ಮರುಗಳು ಅಂತ ಕರೆಯೋದಿದೆ. ಹಾಗಿದ್ರೆ ಇಲ್ಲಿ ಲೇಖಕರು ಯಾರನ್ನು ಸಂತ ಅಂತ ಕರೀತಾರೆ? ಆ ಸಂತ ಬದುಕನ್ನು ಪ್ರೀತಿಸಿದ ಸಂತ ಅಂತೆ. ನಮ್ಮ ಬದುಕನ್ನು ನಾವು ಪ್ರೀತಿಸದೆ ಹೋದಲ್ಲಿ ನಾವು ಬಾಳುವುದೇ ಸಾಧ್ಯ ಇಲ್ಲ. ನಮ್ಮ ಬದುಕು ನಮಗೆ ಇಷ್ಟವಾಗದೆ ಹೋದಲ್ಲಿ ನಮ್ಮ ಬದುಕು ನರಕವಾದೀತು. ಈ ಜೀವನ ಭಾರ ಯಾಕೆ ಬೇಕು ಅಂತ ಅಂದುಕೊಂಡ್ರೆ ಬದುಕಿನಲ್ಲಿ ಏನು ಸ್ವಾರಸ್ಯನೇ ಇರುವುದಿಲ್ಲ. ಸಹಜವಾಗಿ ಕಷ್ಟಗಳು ಬಂದಾಗ ಹಾಗನ್ನಿಸುವುದಿದೆ, ಯಾರಿಗೆ ಬೇಕು ಈ ಜೀವನ, ಒಮ್ಮೆಲಾದರೂ ಸತ್ತು ಹೋಗಿಬಿಡುವ ಅನ್ನಿಸುವುದಿದೆ. ಆದರೆ ಈ ಬದುಕಿನಿಂದ ಪಲಾಯನ ಮಾಡಿ, ಈ ಜೀವನದಿಂದ ಪಲಾಯನ ಮಾಡಿ ಪಡ್ಕೊಳ್ಳುವಂಥ ಲಾಭಗಳು ಏನೂ ಇಲ್ಲ. ಹಾಗಾಗಿ ಬಂದಂಥ ಸವಾಲುಗಳನ್ನು ಎದುರಿಸಿ ನಿಲ್ಲುವುದು ಇದೆಯಲ್ಲ, ಅದು ನಮ್ಮ ಜೀವನ ಪ್ರೀತಿಯನ್ನು ತೋರಿಸ್ತದೆ, ಅದು ನಮ್ಮ ಬದುಕಿನ ಪ್ರೀತಿಯನ್ನು ತೋರಿಸ್ತದೆ. ಹಾಗಾಗಿ ಬದುಕಿನಲ್ಲಿ ಏನಾದರೂ ನಾವು ಮಹತ್ತರವಾದದನ್ನು ಸಾಧಿಸಬೇಕು ಅಂತಂದರೆ ಬದುಕಿನಲ್ಲಿ ಪಲಾಯನ ಮಾಡುವುದು ಬಿಟ್ಟು ಈ ಬದುಕನ್ನು ಬದುಕು ಹೋದೆ ಹೇಗೇ ಇರಲಿ ಅದನ್ನು ಪ್ರೀತಿಸುವುದಕ್ಕೆ ನಮಗೆ ಸಾಧ್ಯವಾದರೆ ಖಂಡಿತಕ್ಕೂ ನಾವೇನಾದರೂ ಜೀವನದಲ್ಲಿ ಸಾಧಿಸುವುದಕ್ಕೆ ಸಾಧ್ಯತೆ ಇದೆ. ಈ ರೀತಿಯಲ್ಲಿ ತನ್ನ ಬದುಕನ್ನು ಪ್ರೀತಿಸ್ತಾ ಸಂತನ ಸ್ಥಾನಕ್ಕೆ ಏರಿದವರನ್ನು ಪರಿಚಯಿಸ್ತಾ ಇದ್ದಾರೆ ಇಲ್ಲಿನ ಲೇಖಕರು. ಬಹುಶಃ ಇಲ್ಲಿ ಲೇಖನದಲ್ಲಿ ಯಾರನ್ನು ಪರಿಚಯ ಮಾಡ್ತಾ ಹೋಗ್ತಾರೆ ಲೇಖಕರು ಅಂತಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ. ಗೊತ್ತೇ ಇದೆ, ಕಲಾಂ ಅವರ ಹೆಸರನ್ನು ಕೇಳದೇ ಇರುವ ವ್ಯಕ್ತಿಯೇ ಈ ದೇಶದಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಪುಟ್ಟ ಮಗುವಿಗೂ ಕೂಡ ಕಲಾಂ ಅವರ ಬಗ್ಗೆ ಒಂದಷ್ಟು ವಿಚಾರಗಳು ತಿಳಿದಿದೆ. ನಮ್ಮಲ್ಲೊಂದಷ್ಟು ಮಂದಿ ರಾಷ್ಟ್ರಪತಿಯಾಗಿ ಹೋಗಿದ್ದಾರೆ, ಆದರೆ ಕಲಾಂ ಅವರಷ್ಟು ಮೆಚ್ಚುಗೆ ಗಳಿಸಿದ, ಅವರಷ್ಟು ಜನಪ್ರೀತಿಯನ್ನು ಗಳಿಸಿದ ರಾಷ್ಟ್ರಪತಿಯರುಗಳ ಸಂಖ್ಯೆ ಅತ್ಯಂತ ಕಡಿಮೆ ಇರಬಹುದೇನೋ ಅಥವಾ ಇಲ್ವೇನೋ ಹಾಗೂ ಹೇಳಬಹುದು ನಾವು. ಹಾಗಾಗಿ ಜನಮಾನಸದಲ್ಲಿ ನೆನಪಿನಲ್ಲಿ ಉಳಿದಿರುವಂಥ ಒಬ್ಬ ಅದ್ಭುತ ವ್ಯಕ್ತಿ ಅಂತಂದರೆ ಅದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಅವರ ಬಗ್ಗೆ ಹೇಳೋದು ಸಾಕಷ್ಟು ಇದೆ. ಅದರಲ್ಲಿ ಲೇಖಕರು ಒಂದಷ್ಟು ವಿಚಾರಗಳನ್ನು ಈ ಲೇಖನದಲ್ಲಿ ಪ್ರಸ್ತುತಪಡಿಸ್ತಾ ಹೋಗ್ತಾರೆ. ನಾವು ಮುಂದಕ್ಕೆ ಪಠ್ಯದಲ್ಲಿ ಆ ವಿಚಾರಗಳನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಲೇಖಕರ ಪರಿಚಯವನ್ನು ಆರಂಭದಲ್ಲಿ ಒಮ್ಮೆ ನೋಡಿಬಿಡುವ. ಲೇಖಕರ ಪರಿಚಯ: ಪ್ರೊಫೆಸರ್ HR ರಾಮಕೃಷ್ಣ ರಾವ್. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ 30/5/1935 ಜನಿಸಿದರು. ಶ್ರೀ HV ರಂಗರಾವ್ ಮತ್ತು ರಂಗಮ್ಮ ಎಂಬ ದಂಪತಿಗಳ ಮಗ ಇವರು. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ನಂತರ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ. ಕಲಾಂ ಮೇಷ್ಟ್ರು ಡಾಕ್ಟರ್ ಸುಬ್ರಹ್ಮಣ್ಯನ್ ಚಂದ್ರಶೇಖರ್, ಸರ್ ಐಸಾಕ್ ನ್ಯೂಟನ್, ಸಂಕ್ಷಿಪ್ತ ಖಗೋಳ ವಿಜ್ಞಾನ ಚರಿತ್ರೆ, ಅಂತರಿಕ್ಷ, ಚಂದ್ರಯಾನ, ಬಿಗ್ ಬ್ಯಾಂಗ್, ಪ್ರಳಯ 2012 ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ವಿಜ್ಞಾನದ ವಿಚಾರಗಳನ್ನು ಕನ್ನಡದಲ್ಲಿ ಜನಪ್ರಿಯಗೊಳಿಸುವ ಸಲುವಾಗಿ ರಾಜ್ಯದಾದ್ಯಂತ ಉಪನ್ಯಾಸಗಳನ್ನು ನೀಡಿದ್ದಾರೆ. ಆಕಾಶವಾಣಿ, ದೂರದರ್ಶನಗಳಲ್ಲೂ ವಿಜ್ಞಾನ ಸಂಬಂಧಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ನಿವೃತ್ತಿಯ ನಂತರವೂ ಬೆಂಗಳೂರಿನ ವಿವಿಧ ಕಾಲೇಜುಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರು ಕನ್ನಡ ಪುಸ್ತಕಾಭಿವೃದ್ಧಿ ಪ್ರಾಧಿಕಾರಕ್ಕಾಗಿ ರಚಿಸಿಕೊಟ್ಟಿರುವ ಕಲಾಂ ಮೇಷ್ಟ್ರು ಕೃತಿಯಿಂದ ಪ್ರಸ್ತುತ ಬದುಕನ್ನು ಪ್ರೀತಿಸಿದ ಸಂತ ಎಂಬ ಲೇಖನವನ್ನು ಸ್ವೀಕರಿಸಲಾಗಿದೆ. ಇದಿಷ್ಟು ಈ ಲೇಖನವನ್ನು ಬರೆದ ಲೇಖಕರ ಪರಿಚಯ. ಮುಂದಕ್ಕೆ ನಾವು ಲೇಖನವನ್ನು ನೋಡುತ್ತಾ ಹೋಗೋಣ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಒಂದಷ್ಟು ಸಾಧನೆಗಳನ್ನು, ಅವರ ವ್ಯಕ್ತಿತ್ವವನ್ನು ಒಂದಷ್ಟು ಅವರ ಸ್ವಭಾವದ ಪರಿಚಯವನ್ನು ಲೇಖಕರಲ್ಲಿ ಮಾಡಿಕೊಡ್ತಾ ಹೋಗ್ತಾರೆ. ನೋಡಿ, ಬದುಕನ್ನು ಪ್ರೀತಿಸಿದ ಸಂತ HR ರಾಮಕೃಷ್ಣ ರಾವ್. ಕನ್ನಡ ಸಾಹಿತ್ಯದ ಪ್ರಮುಖ ಪ್ರಕಾರದಲ್ಲಿ ವ್ಯಕ್ತಿ ಚಿತ್ರಣ, ಜೀವನ ಚರಿತ್ರೆಯೂ ಒಂದಾಗಿದೆ. ನಮ್ಮೆದುರಿಗೆ ಇಲ್ಲದ ನಮ್ಮ ನಡುವಿನ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ, ಬಾಳಿ ಬದುಕಿದ ಅವರ ವ್ಯಕ್ತಿತ್ವ ನಮ್ಮ ಯುವ ಜನಾಂಗಕ್ಕೆ ಆದರ್ಶವಾಗಬೇಕು.
ಮಹಾತ್ಮರ ಬದುಕನ್ನು ಓದಿ ಬದುಕು ಕಟ್ಟಿಕೊಳ್ಳಲು ಸ್ವಲ್ಪವಾದರೂ ಸಾಧ್ಯವಾದೀತೆಂಬುದನ್ನು ಪ್ರಸ್ತುತ ಕಲಾಂ ಮೇಷ್ಟ್ರು ಕೃತಿಯ ಆಯ್ದ ಭಾಗ ಬದುಕನ್ನು ಪ್ರೀತಿಸಿದ ಸಂತ ಲೇಖನ ನಿರೂಪಿಸುತ್ತದೆ. ಸಾಮಾನ್ಯನಾದ ಬಾಲಕನೊಬ್ಬ ರಾಜ್ಯದ ಅತ್ಯುನ್ನತ ಹುದ್ದೆಗೆ ಏರಿದ ಬಗ್ಗೆ ನಮ್ಮ ಯುವ ಪೀಳಿಗೆಗೆ ದಾರಿದೀಪ. ಅವರ ಸರಳ ಬದುಕಿನ ಕ್ರಿಯಾಧರ್ಮದ ಮುನ್ನೋಟ, ಮಾನವೀಯ ಮಿಡಿತ, ಮಕ್ಕಳೊಂದಿಗಿನ ಒಡನಾಟ ಇವು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಬದುಕಿನ ಸೂತ್ರಗಳು. ಅವರಿಗಿರುವ ಅಭಿರುಚಿ, ಆಸಕ್ತಿ, ಅನುಭವ, ಜ್ಞಾನ ಮತ್ತು ಉನ್ನತವಾದ ಮಾನವ ಪ್ರೀತಿ, ಸರ್ವಧರ್ಮ ಸಮನ್ವಯತೆಯ ರೀತಿ ನಮ್ಮನ್ನು ಬೆರಗುಗೊಳಿಸುತ್ತದೆ. ಪ್ರಸ್ತುತ ಲೇಖನ ಅವರು ಬದುಕನ್ನು ಪ್ರೀತಿಸಿದ ರೀತಿಯನ್ನು ಸಮರ್ಥವಾಗಿ ಅಭಿವ್ಯಕ್ತಿಸುತ್ತದೆ. ಕಲಾಂ ಅವರ ಬದುಕಿನಿಂದ, ಅವರ ಬದುಕಿನಲ್ಲೂ ಕೂಡ ಅವರ ಬದುಕು ಸರಾಗವಾಗಿ ನಡೆದಂತಹ ಬದುಕಲ್ಲ. ತುಂಬ ಕಷ್ಟಗಳನ್ನು ಅನುಭವಿಸಿದ್ದಾರೆ ಕಲಾಂ ಅವರು ಕೂಡ. ಓದುವ ಹಂತದಲ್ಲಿ ತುಂಬ ಕಷ್ಟವನ್ನು ಅನುಭವಿಸಿದ್ದಿದೆ. ಹಾಗಾಗಿ ಅಂಥ ಸಂದರ್ಭದಲ್ಲೂ ಕೂಡ ಅವರು ಬದುಕಿನಿಂದ ಪಲಾಯನವನ್ನು ಮಾಡದೆ ಬದುಕನ್ನು ಪ್ರೀತಿಸಿದ ಕಾರಣಕ್ಕಾಗಿ ಅವರನ್ನು ಇವತ್ತಿಗೂ ಕೂಡ ಜಗತ್ತು ನೆನಪಿಟ್ಟುಕೊಂಡಿದೆ. ಹಾಗಾಗಿ ಅವರ ಜೀವನ ಪ್ರೀತಿ ಅದು ಹೇಗಿದೆ ಅನ್ನುವಂಥದ್ದನ್ನು ಲೇಖಕರಲ್ಲಿ ವಿವರಿಸ್ತಾ ಹೋಗ್ತಾರೆ. ನೋಡಿ, ಲೇಖನದ ಆರಂಭ ಭಾಗ ಹೀಗೆ ಬರ್ತದೆ. ವಿಜ್ಞಾನ ತಂತ್ರಜ್ಞಾನಗಳ ಸಂಕೀರ್ಣ ಪ್ರಪಂಚದಲ್ಲಿ ಅಬ್ದುಲ್ ಕಲಾಂ ಅವರು ತಮ್ಮನ್ನು ತಾವೇ ತೊಡಗಿಸಿಕೊಂಡದ್ದು ಯಾವುದೋ ಪ್ರಶಸ್ತಿ, ಪುರಸ್ಕಾರ, ಹಣ ಗಳಿಸಲಿಕ್ಕಲ್ಲ. ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು. ಇದು ಅವರ ಬದುಕಿನ ಮಂತ್ರ. ಒಂದು ರೀತಿಯಲ್ಲಿ ನೋಡಲಿಕ್ಕೆ ಹೋದರೆ, ನಾವೇನಾದರೂ ಇವತ್ತಿನ ದಿನಗಳಲ್ಲಿ ಒಂದಷ್ಟು ಮಹತ್ತರವಾದ ಸಾಧನೆಗಳನ್ನು ಮಾಡ್ತೇವೆ. ವೈದ್ಯಕೀಯ ಕ್ಷೇತ್ರದಲ್ಲೋ, ವಿಜ್ಞಾನ ಕ್ಷೇತ್ರದಲ್ಲೋ, ತಂತ್ರಜ್ಞಾನ ಕ್ಷೇತ್ರದಲ್ಲೋ ಒಂದಷ್ಟು ಹೆಸರು ಗಳಿಸಿಕೊಂಡ್ರೆ ತುಂಬ ಸಂತೋಷ ಪಡ್ತೇವೆ. ಆ ಮೂಲಕವಾಗಿ ಅತ್ಯುನ್ನತವಾದ ಸಾಧನೆ ಮಾಡಿದಾಗ ಪ್ರಶಸ್ತಿ, ಪುರಸ್ಕಾರ, ಹಣ, ಅದು ಇದು ಎಲ್ಲವೂ ನಮಗೆ ತನ್ನಿಂತಾನೇ ಒದಗಿ ಬರ್ತದೆ. ಕೆಲವರಿಗೆ ಅಂತಹ ಅಪೇಕ್ಷೆ ಕೂಡ ಇದ್ದೇ ಇರ್ತದೆ ಒಂದು ಬದಿಯಲ್ಲಿ. ಆದರೆ ಲೇಖಕರು ಹೇಳ್ತಾರೆ, ಕಲಾಂ ಅವರು ವಿಜ್ಞಾನ ತಂತ್ರಜ್ಞಾನಗಳ ಈ ಒಂದು ರೀತಿ ಸಂಕೀರ್ಣವಾದ ಪ್ರಪಂಚ, ಅದು ಎಲ್ಲ ಪ್ರಯೋಗಗಳ ಮೂಲಕವೇ ನಡಿಬೇಕಾದ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ತುಂಬ ಸಂಕೀರ್ಣವಾದ, ಅಷ್ಟು ಸರಳವಾದ ಪ್ರಪಂಚ ಅಲ್ಲ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರ ಅನ್ನುವಂಥದ್ದು. ಅಂಥ ಕ್ಷೇತ್ರದಲ್ಲಿ ಕಲಾಂ ಅವರು ತಮ್ಮನ್ನು ತಾವೇ ತೊಡಗಿಸಿಕೊಂಡದ್ದು ಪ್ರಶಸ್ತಿ, ಪುರಸ್ಕಾರ, ಹಣ ಗಳಿಸಲಿಕ್ಕಲ್ಲ. ಅವ್ರು ಹೇಳ್ತಾರೆ, ನಾನು ಈ ಕೆಲಸನ ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ ಯಾಕಷ್ಟು ಕೆಲಸವನ್ನು ಮಾಡಿದೆ ಅಂತಂದರೆ, ಈ ದೇಶದ ಜನರಿಗೆ ನನ್ನಿಂದ ಏನಾದರೂ ಒಂದು ಸಹಾಯವನ್ನು ನಾನು ಮಾಡಬೇಕು, ಈ ದೇಶ ಮುಂದುವರಿಬೇಕು, ತುಂಬ ಹಿಂದುಳಿದ ರಾಷ್ಟ್ರ ಅನ್ನುವಂಥದ್ದಾಗಬಾರ್ದು. ಹಾಗಾಗಿ ಒಂದರ್ಥದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವುದು, ಸಾಧನೆಗಳನ್ನು ಮಾಡುವುದು ಹೇಳಿದರೆ, ಒಂದರ್ಥದಲ್ಲಿ ಅದು ಜನಸೇವೆಯನ್ನು ಮಾಡಿದ ಹಾಗೆ. ತಂತ್ರಜ್ಞಾನ ಬೆಳೀತಾ ಹೋದ ಹಾಗೆ, ವಿಜ್ಞಾನ ಬೆಳೀತಾ ಹೋದ ಹಾಗೆ ಜನ ಒಂದಷ್ಟು ಅದರ ಲಾಭವನ್ನು ಪಡ್ಕೊಳ್ತಾರೆ, ಒಂದಷ್ಟು ಸವಲತ್ತುಗಳನ್ನು, ಸೌಕರ್ಯಗಳನ್ನು ಪಡ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಇವರು ಜನಸೇವೆಯನ್ನು ಮಾಡ್ತಾ ಹೋದದ್ದು ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಗಳ ಮೂಲಕ. ಹೇಳ್ತಾರಂತೆ ಕಲಾಂ ಅವರು ಯಾವತ್ತೂ ಒಂದು ಮಾತನ್ನು ಹೇಳುವುದಿದೆಯಂತೆ, ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು. ಇದು ಕಲಾಂ ಅವರು ಹಾಕಿಕೊಟ್ಟಂತಹ ಬದುಕಿನ ಮಂತ್ರ. ನಮ್ಮ ಬದುಕಿನ ಮಂತ್ರ ಯಾವಾಗಲೂ ಏನಾಗಬೇಕಂತೆ, ಭಗವಂತನ ಸೃಷ್ಟಿ, ಅವ್ರು ಹೇಳುವುದು ನೋಡಿ, ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳು. ನಾವೆಲ್ಲ ಭಗವಂತನ ಸೃಷ್ಟಿಯಲ್ಲಿರುವಂತಹವರೆಲ್ಲ, ಭಗವಂತನ ಸೃಷ್ಟಿ ನಾವುಗಳೆಲ್ಲ, ನಾವೆಲ್ಲ ಭಗವಂತನ ಬಂಧುಗಳು. ಹಾಗಾಗಿ ಯಾರು ಆ ಬಂಧುಗಳ ಸೇವೆಯನ್ನು ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು. ಅಂದರೆ ಯಾರು ಜನಸೇವೆಯನ್ನು ಮಾಡ್ತಾರೋ ಅವರು ಖಂಡಿತಕ್ಕೂ ದೇವರಿಗೆ ಹತ್ತಿರವಾಗುತ್ತಾರೆ ಅಂತಂದರೆ, ತುಂಬ ಸಲ ನಾನು ಹೇಳುವುದಿದೆ, ಜನಸೇವೆಯೇ ಜನಾರ್ದನ ಸೇವೆ. ದೇವರ ಸೇವೆಯನ್ನು
ನಾವು ಪೂಜೆ ಪುನಸ್ಕಾರವನ್ನು ಮಾಡುವುದರ ಮೂಲಕವೇ ಮಾಡಬೇಕಾದದ್ದಿಲ್ಲ. ಬದಲಿಗೆ ದೇವರ ಪ್ರತಿರೂಪವಾಗಿರುವ ಅಸಹಾಯಕರು ಯಾರಿದ್ದಾರೋ, ಅಥವಾ ತುಂಬ ಕಷ್ಟದಲ್ಲಿರುವವರು, ದೀನರು, ಕೈಲಾಗದವರು, ಅನಾಥರು ಅಂತ ಯಾರಿರ್ತಾರೋ ಅಂಥವರ ಸೇವೆಯನ್ನು ನಾವು ನಿಜಕ್ಕಾದರೂ ಅರಿತು ಮಾಡ್ತೇವೆ ಅಂತಂದರೆ ನಾವು ನಿಜಕ್ಕೂ ದೇವರಿಗೆ ಹತ್ತಿರದವರಾಗುತ್ತೇವೆ. ಅಂದರೆ ದೇವರು ನಮ್ಮನ್ನು, ನಮ್ಮ ಸೇವಾ ಕೈಂಕರ್ಯವನ್ನು ಭಗವಂತ ಖಂಡಿತಕ್ಕೂ ಪ್ರೀತಿಸ್ತಾನೆ ಅಂತ ಅರ್ಥ. ಇದು ಹಾಗಾಗಿ ನಾವು ಜನಸೇವೆಯನ್ನು ನಿತ್ಯವೂ ಕೂಡ ಮಾಡಬೇಕು ಅನ್ನುವಂಥದ್ದು ಕಲಾಂ ಅವರ ಅಭಿಪ್ರಾಯವಾಗಿತ್ತು. ಅದವರ ಬದುಕಿನ ಮಂತ್ರವಾಗಿತ್ತು. ನಾವು ಮನುಷ್ಯರಾಗಿದ್ದುಕೊಂಡು ಇಷ್ಟು ಕೆಲಸಗಳನ್ನಂತೂ ಮಾಡಲೇಬೇಕು, ವ್ಯರ್ಥವಾಗಿ ನಮ್ಮ ಬದುಕನ್ನು ಕಳೆಯುವಂತಿಲ್ಲ ಅನ್ನುವಂಥದ್ದು ಕಲಾಂ ಅವರ ಬದುಕಿನ ಮಂತ್ರ. ಅದನ್ನು ನಿತ್ಯವೂ ಕೂಡ ಅವರು ಉಚ್ಚರಿಸ್ತಾ ಇದ್ರು, ಹೇಳ್ತಾ ಇರ್ತಾಯಿದ್ರು. ಮುಂದೆ ನೋಡಿ, ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳುವುದಕ್ಕೆ ಕೆಲವೇ ದಿನಗಳ ಹಿಂದೆ ಅವರು ಹೈದರಾಬಾದಿನ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದರು. ಬುದ್ಧಿಮಾಂದ್ಯ ಮಕ್ಕಳ ಮಿದುಳಿನಲ್ಲಿ ಚಿಪ್ ಅಳವಡಿಸಿ ಗುಣಪಡಿಸಲು ಸಾಧ್ಯವೇ ಎಂದು ವೈದ್ಯರನ್ನು ಪ್ರಶ್ನಿಸಿದರು. ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್. ಕಂಪ್ಯೂಟರ್ ಸಹಾಯದಿಂದ ಮಿದುಳಿನಲ್ಲಿ ಇದನ್ನು ಅಳವಡಿಸಿ ಬುದ್ಧಿಮಾಂದ್ಯತೆ ನಿವಾರಿಸಬಹುದೇ ಎಂದು ಕಲಾಂ ಪ್ರಶ್ನಿಸಿದರು. ವೈದ್ಯರು ಸಾಧ್ಯತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ಕಲಾಂ ಹೇಳಿದರು, ಇದು ಸಾಧ್ಯವಿಲ್ಲ ಎಂದು ಹೇಳುವ 100 ಕಾರಣಗಳ ಬಗ್ಗೆ ನನಗೆ ಸ್ವಲ್ಪವೂ ಆಸಕ್ತಿ ಇಲ್ಲ. ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬ ಒಂದು ಕಾರಣ ಹೇಳಬಲ್ಲಿರ. ಅಬ್ದುಲ್ ಕಲಾಂ ಅವರು ಯಾವಾಗಲೂ ಸಾಧ್ಯತೆಗಳನ್ನು ಅರಸುವ ಆಶಾಜೀವಿ. ಇಲ್ಲಿ ಕಲಾಂ ಅವರ ಬದುಕಿನ ಧ್ಯೇಯ ಧೋರಣೆಯ ಬಗ್ಗೆ ಒಂದಷ್ಟು ವಿಚಾರಗಳು ಅನಾವರಣಗೊಳ್ಳುತ್ತವೆ. ಕಲಾಂ ಅವರು ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳುವುದಕ್ಕೆ ಕೆಲವೇ ದಿನಗಳ ಹಿಂದೆ ಏನು ಮಾಡಿದರಂತೆ, ಹೈದರಾಬಾದಿನ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದರಂತೆ. ಹೈದರಾಬಾದಿನಲ್ಲಿ ಅದು ಯಾವ ಆಸ್ಪತ್ರೆ ಅಂತಂದರೆ ಬುದ್ಧಿಮಾಂದ್ಯ ಮಕ್ಕಳು ಇರುವಂತಹ ಆಸ್ಪತ್ರೆ ಆಗಿತ್ತು. ಅಲ್ಲಿ ಒಂದಷ್ಟು ಮಕ್ಕಳಿದ್ರು, ಆದರೆ ಅವರೆಲ್ಲರೂ ಕೂಡ ಬುದ್ಧಿಮಾಂದ್ಯತೆ ಉಳ್ಳವರಾಗಿದ್ದರಂತೆ. ಏನು ಬುದ್ಧಿಮಾಂದ್ಯತೆ ಅಂತಂದರೆ, ನಮಗೆ ಗೊತ್ತಿದೆ ನಮ್ಮ ವಯಸ್ಸಿಗೆ ಸರಿಯಾಗಿ ನಾವು ಹೇಗೆ ನಡವಳಿಕೆಯನ್ನು ತೋರಬೇಕು ಅಂತ. ಹೌದಲ್ಲ, ನಾವು ಇಷ್ಟು ದೊಡ್ಡವರಾಗಿದ್ದೇವೆ, ಇನ್ನೂ ಕೂಡ ಸಣ್ಣ ಮಕ್ಕಳ ಹಾಗೆ ಬೀದಿಯಲ್ಲಿ ಬಿದ್ದು ಹೊರಳಾಡುವ ಹಾಗಿಲ್ಲ. ಹೌದಲ್ಲ, ಬೀದಿಯಲ್ಲಿ ಹೋಗ್ತಾ ಜೋರಾಗಿ ಅಳುವ ಹಾಗಿಲ್ಲ, ಅಥವಾ ಬೀದಿಯಲ್ಲಿ ಕಿರ್ಚಾಡಿ ಏನೋ ರಂಪ ಮಾಡುವಂತಿಲ್ಲ. ಹೌದಲ್ಲ, ಅಂತಂದರೆ ನಾವು ತುಂಬ ಪ್ರೌಢ ವಯಸ್ಕರಾಗಿದ್ದೇವೆ. ನಮ್ಮ ವಯಸ್ಸಿಗೆ ತಕ್ಕಂತಹ ನಡವಳಿಕೆಗಳನ್ನು ನಾವು ತೋರಬೇಕಾದದ್ದು ನಮ್ಮ ಕ್ರಮ. ಅದರಲ್ಲಿ ಹೆಚ್ಚು ಕಡಿಮೆ ಆಗೋ ಹಾಗಿಲ್ಲ. ಹೌದಿಲ್ಲ, ಆದರೆ ಇದೇ ರೀತಿಯ ಅಳು, ಗಲಾಟೆ, ರಂಪ, ಈ ಗಲಾಟೆಗಳು ಇದೆಲ್ಲವನ್ನು ಒಂದು ಪುಟ್ಟ ಮಗು ಮಾಡಬಹುದು. ಯಾಕೆ? ಅದಕ್ಕಿನ್ನೂ ಬುದ್ಧಿ ಬೆಳೆದಿರೋದಿಲ್ಲ. ಅದು ಹಾಗೆ ಮಾಡಿದರೆ ಜನ ಅದನ್ನು ಒಪ್ಪಿಕೊಳ್ತಾರೆ. ಒಂದು ಪುಟ್ಟ ಮಗು ಪೇಟೆಗೆ ಹೋಯಿತು, ಅಲ್ಲೆಲ್ಲೋ ಅಂಗಡಿಯಲ್ಲಿ ಏನೋ ವಸ್ತುವನ್ನು ಕಂಡಿತು, ಆಟದ ಸಾಮಾನೇನೋ ಕಂಡಿತು. ಆ ಮಗು ಏನು ಮಾಡ್ತದೆ, ನನಗದು ಬೇಕು ಅಂತೇಳಿ ಕೈ ಬೆರಳು ತೋರಿಸ್ತಾ ಅಪ್ಪನಲ್ಲೋ ಅಮ್ಮನಲ್ಲೋ ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದನ್ನು ನನಗೆ ತೆಗೆಸಿಕೊಡು ಅಂತ. ಅಪ್ಪ ಅಮ್ಮ ಏನು ಮಾಡ್ತಾರೆ, ಜೋರು ಮಾಡ್ತಾರೆ, ಆಗೋದಿಲ್ಲ, ತೆಗೆದುಕೊಡ್ಲಿಕ್ಕೆ ಆಗೋದಿಲ್ಲ ಹೇಳ್ತಾರೆ. ಮಗು ಹಠ ನಿಲ್ಲಿಸ್ತದ? ಇಲ್ಲ, ಜೋರಾದ ಹಠ. ಕೆಲವು ಮಕ್ಕಳಿಗಂತೂ ಹಠ ಜಾಸ್ತಿ ಇರ್ತದೆ. ಆ ಸಂದರ್ಭದಲ್ಲಿ ಅದು ಬೇಕು ಅಂತ ಕೇಳ್ತಾ ಅಲ್ಲೇ ಬಿದ್ದು ಹೊರಳಾಡಿ ಗಲಾಟೆ ಮಾಡಿ ಚೀರಾಡಿ ರಂಪ ಮಾಡ್ತದೆ. ನನಗೆ ತೆಗೆಸಿಕೊಡುವವರೆಗೆ ನಾನು ಬರುವುದಿಲ್ಲ ಮನೆಗೆ, ಇನ್ನೇನೋ ಅಲ್ಲೇ ಮಾರ್ಗದಲ್ಲಿ ಬಿದ್ದು ಹೊರಳಾಡಲಿಕ್ಕೂ ಅದು ಹಿಂದೆ ಮುಂದೆ ನೋಡುವುದಿಲ್ಲ. ಹೌದಲ್ಲ, ಬಹುಶಃ ಈ ನಡವಳಿಕೆಯನ್ನು ಸುತ್ತಲಿರುವ ಜನ ಒಪ್ಪಿಕೊಳ್ಳುತ್ತಾರೆ. ಕಾರಣ ಅದು ಬುದ್ಧಿ ಇನ್ನೂ ಕೂಡ ಬೆಳೆಯದೇ ಇರುವಂಥ ಪುಟ್ಟ ಮಗು. ಒಂದು ಕಡೆ ಹೊರಗಡೆ, ಮನೆ ಬಿಟ್ಟು ಹೊರಗಡೆ ಹೋದಾಗ ಹೇಗೆ ವ್ಯವಹರಿಸಬೇಕು, ಯಾವ ಥರ ಇರಬೇಕು ಅನ್ನುವಂಥದ್ದು ಮಗುವಿಗೆ ತಿಳಿಲಾರದು, ಗೊತ್ತಿಲ್ಲ. ಅಷ್ಟು ಬುದ್ಧಿ ಬೆಳವಣಿಗೆ ಇನ್ನೂ ಕೂಡ ಆಗಲಿಲ್ಲ. ಹಾಗಾಗಿ ಇದೊಂದು ಒಪ್ಪಿತವಾದಂತಹ ನಡವಳಿಕೆ. ಪುಟ್ಟ ಮಕ್ಕಳು ಹಠ ಮಾಡೋದು ಇದ್ದೇ ಇದೆ, ಎಲ್ಲರಿಗೂ ಗೊತ್ತಿದೆ. ಅದೇ ಘಟನೆಯನ್ನು ಯಾರಾದರೂ ಸ್ವಲ್ಪ ಒಂದು 10-12 ವರ್ಷ ದಾಟಿದ, ಸ್ವಲ್ಪ ವಯಸ್ಸಿಗೆ ಬಂದಿರುವ ದೊಡ್ಡ ಮಕ್ಕಳು ಯಾರಾದರೂ ಹಾಗೆ ಮಾಡಿದಲ್ಲಿ, ಅಥವಾ ದೊಡ್ಡವರು ಯಾರಾದರೂ ಹಾಗೆ ಮಾಡಿದಲ್ಲಿ ಸುತ್ತಲಿರುವ ಜನ ಏನು ಅಂದುಕೊಳ್ತಾರೆ, ಇದೆಲ್ಲೋ ಸರಿ ಇಲ್ಲ, ಇಲ್ಲೆಲ್ಲೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಒಳ್ಳೆಯದೇನೋ, ಪಾಪ ಏನೋ ಹೆಚ್ಚು ಕಡಿಮೆ ಆಗಿದೆ, ಬುದ್ಧಿ ಸರಿ ಇಲ್ಲ ಕಾಣುತ್ತದೆ
ಖಂಡಿತವಾಗ್ಲೂ ಜನ ನಮ್ಮನ್ನು ಹಾಗೆ ಜಡ್ಜ್ ಮಾಡ್ತಾರೆ, ಹಾಗೆ ನಮ್ಮ ನಡವಳಿಕೆ ಬಗ್ಗೆ ಒಂದು ಸ್ವಲ್ಪ ಸಂಶಯವನ್ನು ತಾಳ್ತಾರೆ. ನಿಜ ತಾನೇ ಅಲ್ವಾ? ಅಂದರೆ ವಯಸ್ಸಿಗೆ ತಕ್ಕನಾಗಿ ಬುದ್ಧಿ ಬೆಳಿಬೇಕಾದದ್ದು ಕ್ರಮ. ಅದು ಒಂದು ವೇಳೆ ಆಗಲಿಲ್ಲ ಅಂತಂದರೆ ಅದನ್ನೇನು ಅಂತ ಕರಿತೇವೆ? ಬುದ್ಧಿಮಾಂದ್ಯತೆ. ಅಂದರೆ ವಯಸ್ಸಿಗೆ ತಕ್ಕನ ಹಾಗೆ ಮೆದುಳಿನಲ್ಲಿ ಬೆಳವಣಿಗೆ ಆಗದೆ ಹೋದರೆ ಅದನ್ನು ಬುದ್ಧಿಮಾಂದ್ಯತೆ ಅಂತ ಕರೆಯುವುದಿದೆ, ಹೌದಲ್ಲ? ಹಾಗಾಗಿ ವಯಸ್ಸು ಬೆಳೆದಿರ್ತದೆ, ಆದರೆ ಮಕ್ಕಳ ಬುದ್ಧಿ ಬೆಳೆದಿಲ್ಲದೇ ಇರುವ ಕಾರಣಕ್ಕಾಗಿ, ಮೆದುಳು ಬೆಳೆದಿಲ್ಲದೇ ಇರುವ ಕಾರಣಕ್ಕಾಗಿ ಅವರ ನಡವಳಿಕೆ ವಿಶೇಷವಾಗಿರುತ್ತದೆ. ವಯಸ್ಸು 20 ಆದರೂ ಸಮೇತ ಬಾಯಲ್ಲಿ ಜೊಲ್ಲು ಸುರಿಸುವಂಥದ್ದು, ಅಥವಾ ಬಾಯಿಗೆ ಬೆರಳು ಹಾಕ್ಕೊಳ್ಳುವಂಥದ್ದು, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಬುದ್ಧಿಮಾಂದ್ಯತೆ ಅಂತಂದರೆ ಕೈಕಾಲು ಕೂಡ ಒಟ್ಟಿಗೆ ಸಹಕರಿಸುವುದಿಲ್ಲ, ಅಂದರೆ ಅವರ ಇಚ್ಛೆಯ ಪ್ರಕಾರ ಚಲಿಸುವುದಿಲ್ಲ ಕೈಕಾಲುಗಳು. ಅದು ಕೂಡ ದೈಹಿಕ ಬುದ್ಧಿಮಾಂದ್ಯತೆ ಜೊತೆಗೆ ದೈಹಿಕ ನ್ಯೂನ್ಯತೆ ಕೂಡ ಇದ್ದೇ ಇರ್ತದೆ. ಕೆಲವು ಕ್ರಮಗಳೆಲ್ಲ ಇದ್ದಾವೆ. ಹೀಗಾಗಿ ಅವರ ಎಲ್ಲ ಈ ಬುದ್ಧಿಮಾಂದ್ಯ ಮಕ್ಕಳ ಎಷ್ಟು ವಯಸ್ಸಾಗಿದ್ದರೂ ಕೂಡ ಅವರೆಲ್ಲ ಕೆಲಸ ಕಾರ್ಯಗಳನ್ನು ಅವರಿಗೆ ತಿನ್ನಿಸುವುದು, ಉಣ್ಣಿಸುವುದು, ಬೇರೆಲ್ಲ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಯಾರಾದರೊಬ್ಬರು ಸಹಾಯಕರು ಬೇಕಾಗುತ್ತದೆ. ಅಮ್ಮನೋ ಮತ್ತಿನ್ಯಾರೋ ಹಿರಿಯರೋ ಯಾರಾದರೊಬ್ಬರು ಬೇಕಾಗುತ್ತದೆ. ಹಾಗಾಗಿ ಎಷ್ಟು ವಯಸ್ಸಾದರೂ ಅವರವರ ಕೆಲಸ ಕಾರ್ಯಗಳನ್ನು ಅವರವರುಗಳಿಗೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲದೇ ಇರುವುದರಿಂದಾಗಿ ಇದೊಂಥರ ಈ ಅಸಹಾಯಕ ಪರಿಸ್ಥಿತಿ ಇದೆಯಲ್ಲ ಆ ಮಕ್ಕಳದ್ದು, ನೋಡುವುದಕ್ಕೆ ತುಂಬ ಬೇಸರವಾಗುತ್ತದೆ. ಒಂದು ಅಂಗಿ ಹಾಕಬೇಕು ಅಂತಂದ್ರೂ ಇನ್ನೊಬ್ರು ಯಾರಾದರೂ ಬರಬೇಕು, ಅಂಗಿಗೆ ಗುಬ್ಬಿ ಹಾಕಬೇಕು ಅಂತಂದ್ರೂ ಇನ್ನೊಬ್ರು ಯಾರಾದರೂ ಬರಬೇಕು, ತಿನ್ನುವುದಕ್ಕೆ ಗೊತ್ತಾಗೋದಿಲ್ಲ, ತಿನ್ನಿಸೋದಕ್ಕೆ ಇನ್ನೊಂದು ಯಾರಾದರೂ ಬರಬೇಕಾಗುತ್ತದೆ. ಈ ಥರ ವಯಸ್ಸು ಬೆಳೆದರೂ ಕೂಡ ಅವರ ನಿತ್ಯದ ಕಾರ್ಯಗಳನ್ನು ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗದೇ ಹೋದರೆ ಜೀವನ ಪೂರ್ತಿ ಅವರು ಇನ್ನೊಬ್ಬರನ್ನು ಅನುಸರಿಸ್ತಾ ಇರಬೇಕು, ಇನ್ನೊಬ್ಬರನ್ನು ಡಿಪೆಂಡ್ ಆಗಿರಬೇಕಾಗುತ್ತದೆ, ಇನ್ನೊಬ್ಬರನ್ನು ಅವಲಂಬಿಸಿರಬೇಕಾಗಿರ್ತದೆ. ಇದೊಂಥರ ಬೇಸರದ ಸಂಗತಿ. ಈ ಘಟನೆಯನ್ನು ಇಂತಹ ಮಕ್ಕಳನ್ನು ಕಾಣುತ್ತಾರೆ ಕಲಾಂ ಅವರು ಹೇಳ್ತಾರಂತೆ, ಬುದ್ಧಿಮಾಂದ್ಯ ಮಕ್ಕಳ ಮಿದುಳಿನಲ್ಲಿ ಚಿಪ್ ಅಳವಡಿಸಿ ಗುಣಪಡಿಸಲು ಸಾಧ್ಯವೇ? ಅರ್ಥ ಆಯ್ತು ತಾನೇ? ಬುದ್ಧಿಮಾಂದ್ಯ ಮಕ್ಕಳಿದಾರಲ್ಲ, ಅವರ ಮಕ್ಕಳ ಮಿದುಳಿನಲ್ಲಿ ಚಿಪ್ಪನ್ನು ಅಳವಡಿಸಿ, ಚಿಪ್ ಅಂತಂದ್ರೆ ಏನೋ ಮುಂದೆ ಕೊಡ್ತಾರೆ ನೋಡಿ, ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್. ಏನದು ಚಿಪ್ ಅಂತಂದರೆ? ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ, ಏನದು ಅಗತ್ಯ ಮಾಹಿತಿಗಳು? ಬಹುಶಃ ಈ ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿನಲ್ಲಿ ಅಗತ್ಯ ಮಾಹಿತಿಗಳು ಯಾವುದಿರಬಹುದು? ಅವರು ದೈನಂದಿನ ಕೆಲಸಗಳನ್ನು ಬೆಳಿಗ್ಗೆ ಏಳುವಂಥದ್ದು, ಎದ್ದ ತಕ್ಷಣ ನಾವು ಹಲ್ಲುಜ್ಜಬೇಕು, ಹೌದಲ್ಲ? ಹಲ್ಲುಜ್ಜಬೇಕು, ಮುಖ ತೊಳಿಬೇಕು, ದೇವರಿಗೆ ನಮಸ್ಕರಿಸಬೇಕು, ಹೀಗೆ ಸಣ್ಣ ಪುಟ್ಟ, ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕು ಆ ಎಲ್ಲ ಕೆಲಸ ಕಾರ್ಯಗಳು, ಅಗತ್ಯ ಸಂಗತಿಗಳು, ನಿತ್ಯದಲ್ಲಿ ನಾವು ಮಾಡಬೇಕಾದಂಥ ಕೆಲಸಗಳು. ಆಮೇಲೆ ಅವರ ಪಾಡಿಗೆ ಅವರು ತಿನ್ನಬೇಕು, ಅಥವಾ ಬಟ್ಟೆಗಳನ್ನು ಅವರಾಗಿ ಹಾಕಿಕೊಳ್ಳಬೇಕು, ಹಸಿವಾದಾಗ ತಟ್ಟೆಗೆ ಅನ್ನ ಹಾಕೋದು, ಈ ಥರದ ಪುಟ್ಟ ಕೆಲಸ, ಅಥವಾ ಬಾಯಾರಿಕೆ ಆಯಿತು ಹೋಗಿ ನೀರನ್ನು ತೆಗೆದುಕೊಂಡು ಕುಡಿಯುವಂಥದ್ದು. ಸೊ ಹೀಗೆ ಸಣ್ಣ ಪುಟ್ಟ ಕೆಲಸಗಳನ್ನು, ನಿತ್ಯದ ಕಾರ್ಯಗಳನ್ನು, ಆ ಆಲೋಚನೆಯನ್ನು ಭರಿಸಬಲ್ಲಂತಹ, ಆ ಆಲೋಚನೆಗಳನ್ನು ಕ್ರೋಢೀಕರಿಸಿ ಇಡಬಲ್ಲಂತಹ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನ, ಅಗತ್ಯ ಮಾಹಿತಿಗಳು, ಏನೆಲ್ಲ ಸೂಚನೆಗಳನ್ನು ಮೆದುಳಿಗೆ ಕೊಡಬೇಕು, ಅದನ್ನು ಅಳವಡಿಸುವಂತಹ, ಅದನ್ನು ಕ್ರೋಢೀಕರಿಸಿಟ್ಟುಕೊಳ್ಳುವಂತಹ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಅದು ಚಿಪ್ ಅಂತ ಹೇಳ್ತಾರೆ. ಬಹುಶಃ ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿನಲ್ಲಿ ಇದನ್ನು ಅಳವಡಿಸಿದಾಗ ಏನಾಗಬಹುದು? ಸುಮಾರು ಸುಧಾರಿಕೆಯಾಗುವುದಕ್ಕೆ ಸಾಧ್ಯತೆ ಇದೆ. ಅಂದರೆ ಅವರಿಗೆ ಪಾಪ ನಿತ್ಯದ ಕೆಲಸಗಳನ್ನು ಏನು ಮಾಡಬೇಕು, ಹೇಗೆ ಮಾಡಬೇಕು ಗೊತ್ತಿಲ್ಲ, ಇನ್ನೊಬ್ಬರ ಸಹಾಯ ಇಲ್ಲದೆ ಅವರ ಆ ಕೆಲಸಗಳನ್ನು ಮಾಡಲಾರರು, ಗೊತ್ತಿಲ್ಲ ಅವರಿಗೆ ಅದು ತಿಳಿಯುವುದಿಲ್ಲ. ಹಾಗಾಗಿ ಬಹುಶಃ ಒಂದು ಚಿಪ್ನಲ್ಲಿ ಅವರ ಆ ಚಿಪ್ ಏನವರ ಮೆದುಳಿನಲ್ಲಿ ಅಳವಡಿಸ್ತದೆಯೋ ಅದು ಅವರ ನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ಸಹಾಯ ಮಾಡ್ತದೆ ಅಂತಂದರೆ ಬಹುಶಃ ಮಕ್ಕಳಿಗೆ ಅದು ತುಂಬ ಸಹಾಯವನ್ನು ಮಾಡಬಹುದು ಮುಂದಿನ ಅವರ ಜೀವನಕ್ಕೆ. ಹಾಗೆ ಪ್ರಶ್ನೆ ಮಾಡ್ತಾರಂಥವರು, ಮಕ್ಕಳ ಮೆದುಳಿನಲ್ಲಿ ಏನಾದರೂ ಇಂತಹ ಚಿಪ್ಪನ್ನು ಅಳವಡಿಸಿ ಗುಣಪಡಿಸಲಿಕ್ಕೆ ಸಾಧ್ಯವಾಗುತ್ತದ? ಅವರ ಬುದ್ಧಿಮಾಂದ್ಯತೆಯನ್ನು ಗುಣಪಡಿಸಲಿಕ್ಕೆ ಸಾಧ್ಯವಾಗುತ್ತದ? ಕಂಪ್ಯೂಟರ್ ಸಹಾಯದಿಂದ ಮಿದುಳಿನಲ್ಲಿ ಇದನ್ನು ಅಳವಡಿಸಿ ಬುದ್ಧಿಮಾಂದ್ಯತೆ ನಿವಾರಿಸಬಹುದೇ ಎಂದು ಕಲಾಂ ಪ್ರಶ್ನಿಸಿದರು. ಕಂಪ್ಯೂಟರ್ ಸಹಾಯದಿಂದ ಜಗತ್ತು ತುಂಬ ಮುಂದುವರೆದಿದೆ, ವೈದ್ಯಕೀಯ ಕ್ಷೇತ್ರ, ವಿಜ್ಞಾನ ಕ್ಷೇತ್ರ ತುಂಬ ಮುಂದುವರೆದಿದೆ.
ಏನೆಲ್ಲ ಸಾಧನೆಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ, ಇದೊಂದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಮಕ್ಕಳ ಮೆದುಳಿನಲ್ಲಿ ಇಂಥ ಚಿಪ್ಪನ್ನೇನಾದರೂ ಅಳವಡಿಸಿ ಆ ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯವಾಗುತ್ತದಾ ಅಂತ ಕೇಳಿದ್ರಂತೆ. ಆ ಮೂಲಕವಾಗಿ ಅವರ ಬುದ್ಧಿಮಾಂದ್ಯತೆಯನ್ನು ನಿವಾರಿಸಬಹುದಾ ಎಂದು ಕಲಾಂ ಪ್ರಶ್ನಿಸಿದ್ರಂತೆ. ವೈದ್ಯರೇನು ಹೇಳ್ತಾರೆ, ಸಾಧ್ಯತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ಕಲಾಂ ಹೇಳಿದರು, ವೈದ್ಯರು ಸ್ವಲ್ಪ ಆಲೋಚನೆ ಮಾಡ್ತಾರೆ, ಇದು ಕಷ್ಟ ಸಾಧ್ಯ, ಒಂದು ಎಲೆಕ್ಟ್ರಾನಿಕ್ ಸಾಧನವನ್ನು, ಅದು ಕೂಡ ಮೆದುಳಿನಲ್ಲಿ ಅದನ್ನು ಅಳವಡಿಸಿ ಅದರ ಬಗ್ಗೆ ಅವರ ಬುದ್ಧಿಮಾಂದ್ಯತೆಯನ್ನು ಹೋಗಲಾಡಿಸುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಮಿದುಳಿನ ಕೆಲಸ ಕಾರ್ಯಗಳ ಬಗ್ಗೆ ನಮಗೆ ಸಾಧಾರಣವಾದ ಆಲೋಚನೆ ಇದ್ದರೆ ಸಾಕಾಗೋದಿಲ್ಲ, ಹೌದಲ್ಲ? ಅದಂತೂ ಸೂಕ್ಷ್ಮವಾದಂತಹ ಏನು ಆಪರೇಷನ್ ಆಗಿರ್ತದೆ ಬಹುಶಃ ಒಂದು ಮಾಡಲಿಕ್ಕೆ ಹೊರಟ್ರೆ. ಹಾಗಾಗಿ ವೈದ್ಯರು ಈ ಸಾಧ್ಯತೆ ಬಗ್ಗೆ ಸ್ವಲ್ಪ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಹಾಗೆ ಅನುಮಾನವನ್ನು ವ್ಯಕ್ತಪಡಿಸಿದಾಗ ಕಲಾಂ ಹೇಳ್ತಾರಂತೆ, ಇದು ಸಾಧ್ಯವಿಲ್ಲ ಎಂದು ಹೇಳುವ 100 ಕಾರಣಗಳ ಬಗ್ಗೆ ನನಗೆ ಸ್ವಲ್ಪವೂ ಆಸಕ್ತಿ ಇಲ್ಲ. ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬ ಒಂದು ಕಾರಣ ಹೇಳಬಲ್ಲಿರಾ? ಅವರಿಗೆ ಕಲಾಂ ಹೇಳ್ತಾರೆ, ನನಗೆ ಗೊತ್ತು ನೀವು ಇಲ್ಲ, ಸಾಧ್ಯ ಇಲ್ಲ ಅಂತೇಳಿ ಹೇಳ್ತೀರಿ ಅಂತ ನನಗೆ ಗೊತ್ತು. ಸಾಧ್ಯ ಇಲ್ಲ ಅಂತೇಳಿ ಹೇಳೋದಕ್ಕೆ ನೀವು 100 ಕಾರಣಗಳನ್ನು ಹೇಳ್ತೀರಿ ಅಂತಲೂ ಕೂಡ ನನಗೆ ತಿಳಿದಿದೆ. ಅದ್ರ ಬಗ್ಗೆ ನನಗೆ ಆಸಕ್ತಿ ಇಲ್ಲ, ಅದು ನನಗೆ ಗೊತ್ತಿದೆ ಯಾಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತೀರಿ. 100 ಕಾರಣಗಳನ್ನು ಪಟ್ಟಿ ಮಾಡ್ತೀರಿ, ಆ ಪಟ್ಟಿಯ ಬಗ್ಗೆ ನನಗೂ ಕೂಡ ಗೊತ್ತಿದೆ. ಆದರೆ ಎಲ್ಲಾದರೂ ಒಂದು ಸಾಧ್ಯತೆ, ಅಂದರೆ ಹೀಗೆ ಮಾಡಿದರೆ ಆಗ್ಬೋದು ಅನ್ನುವಂಥ ಒಂದು ಸಾಧ್ಯತೆಗಳು, ಬಹುಶಃ ಎಲ್ಲ ಜೀವನದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಅವಕಾಶಗಳ ಬಾಗಿಲುಗಳು ಮುಚ್ಚಿದೆ ಅಂತ ಅನ್ನುವಾಗಲೂ ಕೂಡ ಎಲ್ಲೋ ಒಂದು ಕಡೆ ಸಣ್ಣಗೆ ಒಂದು ಸಣ್ಣ ಕಿಟಕಿ ಓಪನ್ ಇರ್ತದೆ, ಹೌದಲ್ಲ? ಆ ಮೂಲಕ ನಾವು ಬದುಕಲಿಕ್ಕೆ ಸಾಧ್ಯತೆ ಇದೆ, ಅದನ್ನೆಲ್ಲ ಹೇಳ್ತಾರೆ. ಹಾಗಾಗಿ ಸಾಧ್ಯ ಇಲ್ಲ ಅನ್ನೋದನ್ನು ನನಗೆ ಹೇಳಬೇಡಿ, ಅದು ನನಗೆ ಗೊತ್ತಿದೆ. ಆದರೆ ಹೀಗೆ ಮಾಡಿದರೆ ಆಗಬಹುದು ಅನ್ನುವ ಯಾವುದಾದ್ರೂ ಒಂದು ಕಾರಣ ಇದ್ದರೆ ಹೇಳ್ತೀರಾ? ಅಬ್ದುಲ್ ಕಲಾಂ ಅವರು ಯಾವಾಗಲೂ ಸಾಧ್ಯತೆಗಳನ್ನು ಅರಸುವ ಆಶಾಜೀವಿ. ಅಂದರೆ ನೋಡಿಲ್ಲಿ ಕಲಾಂ ಅವರು ಯಾವಾಗಲೂ ಸಾಧ್ಯತೆಗಳನ್ನು ಅರಸ್ತಾ ಹೋಗ್ತಾರೆ. ಅಂತಂದರೆ ಆಗುವುದಿಲ್ಲ ಅನ್ನುವಂಥ ಪ್ರಶ್ನೆ ಅವರಲ್ಲಿ ಯಾವಾಗಲೂ ಬರುವುದಿಲ್ಲ. ಯಾವಾಗಲೂ ಆಗುತ್ತದೆ, ಈ ಕೆಲಸ ನನ್ನಿಂದ ಸಾಧ್ಯ ಆಗುತ್ತದೆ, ನಾನು ಮಾಡೇ ಮಾಡ್ತೇನೆ, ಯಾಕಾಗುವುದಿಲ್ಲ, ನನ್ನಿಂದ ಸಾಧ್ಯತೆ ಇದೆ, ನಾನು ಮಾಡಬಲ್ಲೆ. ನಾವು ಯಾವುದೇ ಕೆಲಸವನ್ನು ನನಗೆ ಬೆಳಿಗ್ಗೆ ಏಳಲಿಕ್ಕಾಗೋದಿಲ್ಲ, ಅದು ಮಾಡಲಿಕ್ಕಾಗೋದಿಲ್ಲ, ಇದು ಮಾಡಲಿಕ್ಕಾಗೋದಿಲ್ಲ, ಮನೆಯಲ್ಲಿ ಕರೆಂಟ್ ಇರಲಿಲ್ಲ, ಮನೆಯಲ್ಲಿ ಕರೆಂಟ್ ಇಲ್ಲ ಹಾಗಾಗಿ ನನಗೆ ಓದಲಿಕ್ಕಾಗೋದಿಲ್ಲ, ನನಗೆ ಕಾಲೇಜಿಗೆ ಕಟ್ಟಲಿಕ್ಕೆ ಫೀಸಿಗೆ ದುಡ್ಡಿಲ್ಲ ಹಾಗಾಗಿ ನನಗೆ ಓದಲಿಕ್ಕಾಗಲಿಲ್ಲ, ಈ ಥರದ ನಾವು ಹಿಂದುಳಿಯುವುದಕ್ಕೆ ಬೇಕಾಗುವಂತಹ 100 ಕಾರಣಗಳು ನಮ್ಮ ಜೊತೆಗಿದ್ದಾವೆ. 100 ಕಾರಣಗಳು ನಾವು ಕೊಡ್ತಾ ಹೋಗ್ತೇವೆ. ಆದರೆ ಯಾವಾಗಲೂ ಸಾಧ್ಯತೆಗಳನ್ನು ಹೀಗೆ ಮಾಡಿದರೆ ಆಗುತ್ತದೆ ಅದನ್ನು ನಾವು ಯಾವಾಗಲೂ ನೋಡಲಿಕ್ಕೆ ಹೋಗೋದಿಲ್ಲ. ಅಂದರೆ ಆಗೋದಿಲ್ಲ ಅನ್ನುವಂಥದ್ದು ನಮ್ಮಲ್ಲೆಲ್ಲ ನಮಗೆ ಖಂಡಿತಕ್ಕೂ ಕೂಡ ಆಗೇ ಆಗುತ್ತದೆ. ಬಹುಶಃ ಅಲ್ಲಿ ಆಗೋದಿಲ್ಲ ಅನ್ನುವಂಥದ್ದು ಏನನ್ನು ಸೂಚಿಸ್ತದೆ ಹೇಳಿದರೆ, ನಮ್ಮಲ್ಲಿರುವಂತಹ ಇಚ್ಛಾಶಕ್ತಿಯ ಕೊರತೆಯನ್ನು ಸೂಚಿಸ್ತಾ ಹೋಗ್ತದೆ. ನಮ್ಮಲ್ಲಿ ಇಚ್ಛಾಶಕ್ತಿ ಅಂದರೆ ನಾನು ಏನಾದರೂ ಸರಿ ನಾನು ಮಾಡೇ ಮಾಡ್ತೇನೆ, ಯಾಕಾಗೋದಿಲ್ಲ, ಅದಕ್ಕೆ ಕಷ್ಟಗಳಿರ್ಬೋದು, 100 ತೊಡಕುಗಳಿರ್ಬೋದು, ಆದರೆ ನಾನು ಮಾಡೇ ಮಾಡ್ತೇನೆ ಅನ್ನುವಂತಹ ಇಚ್ಛಾಶಕ್ತಿ ನಮ್ಮಲ್ಲಿ ಉಂಟು ಅಂತಂದರೆ ಸಹಜವಾಗಿ ಒಟ್ಟೊಟ್ಟಿಗೆ ಕ್ರಿಯಾಶಕ್ತಿ ಅನ್ನೋದು ಜೊತೆಗೂಡುತ್ತದೆ. ಕ್ರಿಯಾಶಕ್ತಿಯ ಜೊತೆಗೆ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಸುಲಭವಾಗಿ ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಕಲಾಂ ಈ ಕನಸುಗಳನ್ನು ಕಂಡವರು ಸಾಧ್ಯವಾಗುವುದಿಲ್ಲ ಅನ್ನೋದನ್ನು ಯಾವಾಗಲೂ ಬದಿಗೆ ಬಿಟ್ಬಿಡ್ತಾರೆ. ಆಗೋದಿಲ್ಲ ಅನ್ನೋದರ ಬಗೆಗೆ ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಆಗುತ್ತದೆ, ಈ ಒಂದು ಕೆಲಸವನ್ನು ನಾನು ಮಾಡಿಯೇ ಮಾಡಬಲ್ಲೆ, ಯಾಕಾಗೋದಿಲ್ಲ, ನೋಡಿ ಬಿಡುವ, ಒಂದು ಕೈ ನೋಡೇ ಬಿಡುವ. ಯಾಕೆ ಹೇಳಿದ್ರೆ ಒಂದು ಮಾತಿದೆ, ಮನುಷ್ಯ ಸಾಧಿಸಿದರೆ ಅಥವಾ ಮನಸ್ಸು ಮಾಡಿದರೆ ಸಬಳವನ್ನು ನುಂಗಬಲ್ಲ ಅಂತ. ಅಂದರೆ ಮನುಷ್ಯನ ಕೈಯಲ್ಲಿ ಆಗುವುದಿಲ್ಲ ಅನ್ನುವ ಪ್ರಶ್ನೆ ಇಲ್ಲವೇ ಇಲ್ಲ. ಆತ ಮನಸ್ಸು ಮಾಡಬೇಕಷ್ಟೇ. ಅದೇ ಮನಸ್ಸು ಮಾಡುವುದನ್ನು ಇಚ್ಛಾಶಕ್ತಿ ಅಂತೇಳಿ ಹೇಳ್ತೇವೆ. ಮನಸ್ಸು ಮಾಡಬೇಕು, ಮನಸ್ಸು ಮಾಡಿದ ಅಂತೇಳಿ ಹೇಳಿದರೆ ಏನನ್ನು ಕೂಡ ಆತ ಸಾಧಿಸಬಲ್ಲ. ಆ ಶಕ್ತಿ ಅವನಿಗಿದೆ. ಜಗತ್ತಿನಲ್ಲಿರುವಂಥ ಬೇರೆಲ್ಲ ಜೀವಿಗಳಿಗಿಂತಲೂ ಈ ಮನುಷ್ಯ ಅವನ ಬುದ್ಧಿಮತ್ತೆಗೆ, ಅವನ ಬುದ್ಧಿವಂತಿಕೆಗೆ ಕೊನೆಯೇ ಇಲ್ಲ, ಅಂತ್ಯವೇ ಇಲ್ಲ.
ಆತ ಏನು ಬೇಕಾದರೂ ಸಾಧಿಸಬಲ್ಲ. ಅದರ ಪ್ರಯೋಗಾರ್ಥವಾಗಿ ನಾವು ಇವತ್ತಿನ ಸಾಧನೆಗಳನ್ನು ನೋಡ್ತಾ ಹೋಗ್ತೇವೆ. ಇವತ್ತು ಚಂದ್ರಲೋಕಕ್ಕೆ ಕಾಲಿಡುವಂಥದ್ದು, ಮಂಗಳ ಗ್ರಹಕ್ಕೂ ಕೂಡ ಹೋಗಿ ತಲುಪುವಂಥದ್ದು, ಅಥವಾ ನಭದಲ್ಲಿ ಇರುವಂಥ ಕೌತುಕಗಳು ಏನೆಲ್ಲ ಇದ್ದಾವೆಯೋ, ಏನೆಲ್ಲ ಆಶ್ಚರ್ಯಕರವಾದಂಥ ಘಟನೆಗಳಿದ್ದಾವೋ ಅವುಗಳೆಲ್ಲವುಗಳನ್ನು ಕೂಡ ಬಿಡಿಸಿ ಅದಕ್ಕೆ ಉತ್ತರವನ್ನು ದೊರಕಿಸಿಕೊಳ್ಳಬಲ್ಲಂತಹ ಪ್ರಯತ್ನವನ್ನು ಇವತ್ತು ಮನುಷ್ಯ ಮಾಡ್ತಾ ಇರುವಂತಹ ಈ ಸಂದರ್ಭಗಳಲ್ಲಿ, ಅಥವಾ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡದೇ ಇರುವಂಥ ಸಾಧನೆಗಳು ಏನಿದ್ದಾವೆ, ಎಷ್ಟು ಮುಂದುವರೆದಿದೆ. ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಕೃಷಿ ಕ್ಷೇತ್ರ ಆಗಿರ್ಬೋದು, ತಂತ್ರಜ್ಞಾನದ ಕ್ಷೇತ್ರ ಆಗಿದ್ದಿರ್ಬೋದು, ಯಾವುದಾದ್ರೂ ಸರಿ ಇವತ್ತು ಇಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ. ಇದೆಲ್ಲ ಹೇಗೆ ಸಾಧ್ಯವಾಗಿರುವಂಥದ್ದು? ಮನುಷ್ಯನಿಗೆ ಸಾಧ್ಯತೆ ಇದೆ, ಅವ ಮನಸ್ಸು ಮಾಡಿದರೆ ಏನು ಕೂಡ ಮಾಡಬಲ್ಲ ಅಂತ. ಕಲಾಂ ಅವರು ಇದರ ಬಗ್ಗೆ ಯಾವಾಗಲೂ ಆಲೋಚನೆಯನ್ನು ಮಾಡ್ತಾ ಹೋಗ್ತಾರೆ. ಬಹುಶಃ ಒಂದು ಘಟನೆ ನೆನಪಿಗೆ ಬರ್ತದೆ, ಒಂದು ಪುಟ್ಟ ಕತೆ ನೆನಪಿಗೆ ಬರ್ತದೆ. ಏನು, ವಿದೇಶದಲ್ಲಿ ನಡೆದಂಥ ಒಂದು ಘಟನೆ. ಒಬ್ಬ ಸನ್ಯಾಸಿ, ತುಂಬ ತಿಳ್ಕೊಂಡಂತಹ ಒಬ್ಬ ಜ್ಞಾನಿ, ಒಬ್ಬ ಪಂಡಿತನ ಹಾಗೆ. ಅವನೊಬ್ಬ ಒಂದು ಊರಿಗೆ ಬರ್ತಾನೆ, ಒಂದು ಮರದ ಬುಡದಲ್ಲಿ ಕೂತ್ಕೊಳ್ತಾನೆ. ಆ ಊರಿನ ಜನಕ್ಕೆ ಆ ಮನುಷ್ಯನ ಬಗ್ಗೆ ತಿಳಿದಿದೆ. ಯಾಕೆ ಹೇಳಿದ್ರೆ ಆತ ಯಾವಾಗಲಾದೊಮ್ಮೆ ಬರುವಂಥದ್ದಿದೆ. ಹಾಗೆ ಬಂದಾಗ ಒಂದಷ್ಟು ಜನರಿಗೆ ಮಾರ್ಗದರ್ಶನ, ಒಂದಷ್ಟು ಜನರಿಗೆ ಸಾಂತ್ವನ, ಒಂದಷ್ಟು ಉಪದೇಶ, ಹಿತಬೋಧನೆ ಇದೆಲ್ಲವನ್ನು ನೀಡ್ತಾ ಇದ್ದ. ಹಾಗಾಗಿ ಒಂದಷ್ಟು ಜನ ಸೋತವರಿಗೆ ಬದುಕಿನ ಮಾರ್ಗಗಳನ್ನು ತಿಳಿಸಿಕೊಡುವಂಥದ್ದು, ಹೀಗೆ ಸದ್ಬೋಧನೆಗಳನ್ನು ಮಾಡ್ತಾ ಇದ್ದ. ಅಥವಾ ಕೆಲವರಿಗೆ ಅವರ ಭವಿಷ್ಯವನ್ನು ತಿಳಿಸಿಕೊಡುವಂಥದ್ದು ಮಾಡ್ತಾ ಇದ್ದ. ಹಾಗಾಗಿ ಆ ಹಳ್ಳಿಗೆ ಆ ದಿನ ಆ ಸನ್ಯಾಸಿ ಬಂದಿದ್ದಾನೆ ಅಂತೇಳಿ ತಿಳಿದ ತಕ್ಷಣ ಹಳ್ಳಿ ಜನ ಓಡೋಡಿ ಬರ್ತಾರೆ. ಅವನ ಸುತ್ತಮುತ್ತ ಜನವೇ ಜನ. ಎಲ್ಲರಿಗೂ ಆಸಕ್ತಿ, ಈ ಮನುಷ್ಯ ಏನು ಹೇಳ್ತಾನೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ, ಕೇಳೋದಕ್ಕೆ ಆಸಕ್ತಿ. ಕೆಲವರಿಗೆಲ್ಲ ಬೋಧನೆಯನ್ನು ಮಾಡ್ತಾ ಇದ್ದ, ಕೆಲವರಿಗೆಲ್ಲ ಒಂದು ಹಿತಬೋಧನೆಯನ್ನು ಹೇಳ್ತಾ ಇದ್ದ. ಮತ್ತೊಂದಷ್ಟು ಮಂದಿಗೆ ಅವರ ಕೈಯ ಭವಿಷ್ಯವನ್ನು ನೋಡಿ ಹೇಳ್ತಾ ಇದ್ದ. ಹೀಗೆ ಒಂದಷ್ಟು ಜಾತಕಗಳನ್ನು ನೋಡಿ ಹೇಳ್ತಾ ಇದ್ದ. ನಿಮ್ಮ ಭವಿಷ್ಯ ಹೀಗಾಗ್ತದೆ, ಹೀಗೆ ಇಂಥದ್ದು, ನಾಳೆ ನಿಮ್ಮ ಭವಿಷ್ಯ ಹೀಗಿರ್ತದೆ, ನೀವು ಇಂಥವರಾಗುತ್ತೀರಿ, ಅಂಥವರಾಗುತ್ತೀರಿ, ಈ ಥರ ಒಂದು ಜನರು ಸಂತೋಷ ಪಟ್ಟುಕೊಳ್ತಾ ಇದ್ರು. ಕೆಲವರು ದುಃಖಿಸ್ತಾ ಇದ್ರು ಅವರ ಮುಂದಿನ ಭವಿಷ್ಯವನ್ನು ತಿಳಿದುಕೊಂಡಾಗ. ಹೀಗೆ ಒಂದಷ್ಟು ಕ್ಯೂ ನಿಂತಿತ್ತು ಸನ್ಯಾಸಿಯ ಮುಂದೆ. ಜನ ಅವರವರ ದುಃಖಗಳನ್ನು ಸುಖಗಳನ್ನು ಹೇಳಿಕೊಳ್ತಾ ಇದ್ರು ಈ ಮನುಷ್ಯನ ಹತ್ರ. ಅವನು ಸಾಧ್ಯವಾದಷ್ಟು ಪರಿಹಾರಗಳನ್ನು ಸೂಚಿಸ್ತಾ ಇದ್ದ. ಹೀಗಿರುವಾಗ ಏನಾಯಿತು, ಒಬ್ಬ ಪುಟ್ಟ ಬಾಲಕ ಅಲ್ಲಿಗೆ ಬರ್ತಾನೆ. ಅವನಿಗೂ ಕೂಡ ಕುತೂಹಲ. ಈ ಮಹಾನುಭಾವ ಅವರವರ ಒಂದಷ್ಟು ಮಂದಿಯ ಕೈಯನ್ನು ನೋಡಿ ಭವಿಷ್ಯವನ್ನು ಹೇಳ್ತಾ ಇದ್ದಾನೆ ಕಾಣ್ತದೆ. ನಾನು ಕೂಡ ನನ್ನ ಭವಿಷ್ಯವನ್ನು ತಿಳ್ಕೊಳ್ಬೇಕು, ನಾನು ಮುಂದೆ ಹೇಗೆ ಬದುಕ್ತೇನೆ, ಏನಾಗುತ್ತೇನೆ ಇದೆಲ್ಲವನ್ನು ತಿಳ್ಕೊಳ್ಬೇಕು ಅಂತ ಅವನಿಗೂ ಆಸಕ್ತಿ. ಆದರೆ ಜನ ಕ್ಯೂ ನಿಂತಿದ್ದಾರೆ. ತಾಳ್ಮೆಯನ್ನು ಕಳೆದುಕೊಳ್ಳದೆ ಅವರೆಲ್ಲರೂ ಹೋಗಿ ಆದ ಮೇಲೆ ನಾನು ಹೋಗಿ ಕೇಳ್ತೇನೆ ಅಂತ ಕ್ಯೂನಲ್ಲಿ ನಿಂತಿದ್ದ. ಎಲ್ಲರ ಜನರು ಮಾತಾಡಿ ಆಯಿತು, ಸನ್ಯಾಸಿ ಹತ್ರ ಮಾತಾಡಿ ಆಯಿತು, ಕಷ್ಟ ಸುಖ ಎಲ್ಲ ಮಾತನಾಡಿ ಆದ ಬಳಿಕ ಕೊನೆಗೆ ಈ ಹುಡುಗನ ಸರದಿ. ಇವನು ಕೂಡ ತನ್ನ ಕೈಯನ್ನು ಆ ಮಹಾನುಭಾವನ ಮುಂದೆ ಕೈ ತೋರಿಸ್ತಾನೆ, ಕೈ ಚಾಚುತ್ತಾನೆ. ಆ ಬಾಲಕನ ಮುಖವನ್ನೊಂದ್ಸಲ, ಕೈಯನ್ನೊಂದ್ಸಲ ಆ ಮಹನೀಯ ನೋಡ್ತಾನೆ. 2-3 ಸಲ ನೋಡ್ತಾನೆ. ನೋಡ್ತಾ ಒಂದಷ್ಟು ಸಂಗತಿಗಳನ್ನು ಆಲೋಚನೆ ಮಾಡ್ತಾನೆ. ಏನೋ ಲೋಚಗುಟ್ಟುತ್ತಾನೆ. ಕೊನೆಗೆ ಏನಾಯಿತು, ಬಾಲಕ ಪ್ರಶ್ನೆ ಮಾಡ್ತಾನೆ, ಸ್ವಾಮಿ ಏನಾಯಿತು, ನನ್ನ ಭವಿಷ್ಯವನ್ನು ತಿಳಿಸಿಕೊಡ್ತಾ ಇಲ್ಲ, ನನ್ನ ಕೈಯನ್ನು ನೋಡ್ತಾ ಇದ್ದೀರಿ, ಭವಿಷ್ಯವನ್ನು ತಿಳಿಸಿ ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿ ಹೇಳ್ತಾರೆ,